ಎಸ್ ಟಿ ರಘುನಾಥ್ ಮಂಗಳೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ಉಗ್ರಗಾಮಿಗಳ ಅಟ್ಟಹಾಸ ಮಿತಿ ಮೀರುತ್ತಿದೆ, ಭಯೋತ್ಪಾದನೆ ಸಂಪೂರ್ಣ ನಿರ್ಮೂಲನೆ ಮಾಡುವ ತುರ್ತು ಮಾರ್ಗ ಯಾವುದು ಅಂತ ಕೇಳಿದ್ದಾರೆ ಡಾಕ್ಟರ್ ಜಿ. ಈಗೆಲ್ಲ ನೀವು ಮಾನಸಿಕವಾಗಿ ಭಗವಂತನನ್ನು ನಂಬಿಕೊಳ್ಳುವುದು, ತುಂಬಿಕೊಳ್ಳುವುದು, ಜೈಕಾರದೊಂದಿಗೆ ಇಷ್ಟ ದೇವರನ್ನು ಸ್ಮರಿಸಿ. 24 ಗಂಟೆ ಆಗಿಲ್ಲ ಅಂದರೆ 10 ಗಂಟೆ ಏನಿಲ್ಲ 1 ಗಂಟೆ ಆದರೂ ಸ್ಮರಿಸಿ. ಜಗತ್ತಿಗೆ ಒಳಿತಾಗಲಿ, ಸೂರ್ಯೋದಯ ಸೂರ್ಯಾಸ್ತಮಾನದ ವೇಳೆ 10 ನಿಮಿಷವಾದರೂ ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ, ಅಂದವಾಗಲಿ, ಚಂದವಾಗಲಿ, ಕಷ್ಟ ನಿರ್ನಾಮವಾಗಲಿ, ಸಂತೋಷ ಅಕ್ಷಯವಾಗಲಿ, ಇಷ್ಟು ಬೇಡಿ. ಬೆಳಗ್ಗೆ ಸೂರ್ಯೋದಯ 1 ಗಂಟೆ, ಸಂಜೆ ಸೂರ್ಯಾಸ್ತಮಾನದ 1 ಗಂಟೆ. ಅದ್ಭುತವಾದ ಪ್ರಗತಿ. ಕೇವಲ 6 ತಿಂಗಳಿನಲ್ಲಿ 80% ಇಂಪ್ರೂವ್ಮೆಂಟ್ ಖಂಡಿತ. ಎಲ್ಲಿ ವ್ಯಕ್ತಿಯಲ್ಲಿ ಅಥವಾ ಜಗತ್ತು ಸಮಾಜದಲ್ಲಿ? ವ್ಯಕ್ತಿಯಲ್ಲಿ ಅಂದರೆ ಎಲ್ಲ ಕರಟಿ ಹೋಗುವ ಬೆಳೆ ಚಿಗುರುತ್ತದೆ, ಎಲ್ಲ ಬರಡಾದ ದನ ಹಾಲು ಕೊಡುತ್ತದೆ. ಎಲ್ಲೆಡೆ ದುಷ್ಟರು ಇರ್ತಾರೆ, ಅಲ್ಲಿ ಕಳ್ಳತನ ಇಲ್ಲ. ಎಲ್ಲೆಡೆ ಮಳೆಯೇ ಇಲ್ಲ, ಅಲ್ಲಿ ಮಳೆ ಬರುತ್ತದೆ. ಎಲ್ಲೆಡೆ ಮಕ್ಕಳು ವಿಧೇಯರಾಗುತ್ತಾರೆ. ಎಲ್ಲೆಡೆ ಕಳ್ಳಕಾಕರು ಕಲ್ಲು ಹೊಡೆಯುತ್ತಾರೆ, ಯೋಚನೆ ಮಾಡಿ. ಮನೆಗೆ ಕಲ್ಲು ಹೊಡೆದು ಹಂಚು ಹೊಡಿತಾರೆ, ಅಂತಹ ಸ್ಥಿತಿ ಬರುವುದೇ ಇಲ್ಲ. ಎಲ್ಲೆಡೆ ಉತ್ತಮ ಸ್ಥಿತಿ 80 ದಿನಗಳಲ್ಲಿ ಆಗುತ್ತದೆ. 80% ಇಂಪ್ರೂವ್ಮೆಂಟ್ ಆಗುತ್ತದೆ. ಅದನ್ನು ನೀವು ಸ್ವಲ್ಪ ಜಾಸ್ತಿ ಮಾಡಿ ಆಳಕ್ಕೆ ಹೋಗಿ, ವಿಸ್ತಾರಕ್ಕೆ ಹೋಗಿ, ಅದ್ಭುತ ಪರಿಣಾಮ. ಅಷ್ಟು ಪರಿಣಾಮಕಾರಿಯಾಗಿದೆ ಅಲ್ಲ ಡಾಕ್ಟರ್? ಹಿಡ್ಕೊಂಡು ಮಾಡೋದಿಲ್ವಲ್ಲ. ಯಾವ ಶಾಸ್ತ್ರ ವಿಧಿ ತಿಳಿದವರಾಗಲಿ, ಕಾವಿದಾರಿಗಳಾಗಲಿ ಬೆಲೆಯೇ ಕೊಡೋದಿಲ್ಲ. ಅವರಿಗಿದು ಗೊತ್ತೂ ಇಲ್ಲ ಡಾಕ್ಟರ್ ಜಿ, ಇಷ್ಟು ಪರಿಣಾಮ ಆಗ್ತದೆ ಅಂತಲೇ ಗೊತ್ತಿಲ್ಲ ಅಂತ ಅನ್ಸ್ತದೆ ಡಾಕ್ಟರ್ ಜಿ. ನೀವೇನಾರು ನಮಗಾಗಿದೆ ಡಿವೈನ್ ಪಾಕ್ಲಿ, ನಮಗಾಗದಿ ಸಂಸಾರಿಗಳಿಗಾಗತ್ತಾ? ದೊಡ್ಡ ಪ್ರಶ್ನೆ ಕೇಳ್ತಾರೆ. ಬಂದು ನೋಡಿ ಅವ್ರಿಗೆ ಪುರುಸೊತ್ತಿಲ್ಲ, ವ್ಯವಧಾನವೂ ಇಲ್ಲ. ನಾವು ಸತ್ಯ ಹೇಳಿದರೆ ಸುಳ್ಳು ಅಂತ ಅವ್ರ ಲೆಕ್ಕ. ಅಂದರೆ ಅವರು ತಾವು ಗ್ರೇಟ್ ಅಂತೇಳಿ ಇರ್ತದಲ್ಲ ಡಾಕ್ಟರ್? ಗ್ರೇಟ್ ಅಲ್ಲ, ಗ್ರೇಟೆಸ್ಟ್ ಅಂತ ಹಾಕೊಂಡಾಯ್ತು. ಅವ್ರು ಹಾಕೊಂಡಾಯ್ತು. ಬರೀ ಹಣೆಯಲ್ಲ, ವಸ್ತ್ರ ಮೂಲಕ ರೋಮ ಕಾಣಿಸ್ಕೊಂಡಾಯ್ತು. ವಿ ಆರ್ ದಿ ಗ್ರೇಟೆಸ್ಟ್ ಇನ್ ದಿ ವರ್ಲ್ಡ್. ನಾವೇನು ನೋಡುವುದಂತ ಇರುತ್ತೆ ಡಾಕ್ಟರ್ ಜಿ? ಇರುತ್ತದು. ಆಮೇಲೆ ಕಾವಿಯ ಮರೆಯಲ್ಲಿ ಬಂಧಿಸುವ 9 ಮಂದಿ ಅಂತ ಗುರುಜಿ ಯಾವಾಗಲೂ ತಮಾಷೆ ಮಾಡ್ತಿದ್ರು. ಇಸ್ರೇಲಲ್ಲಿ ನಡೀತಿರುವಂಥದ್ದು, ಹಮಾಸ್ ಅವರದ್ದು ದಾಳಿ, ಇಲ್ಲಿ ಮತ್ತೆ ರಷ್ಯಾದಲ್ಲಿ ಆಗ್ತಿರುವಂಥದ್ದು, ಉಕ್ರೇನ್. ನಾವು ನಿಜವಾಗಿಯೂ ವಿಶ್ವಮಯಿ ಪ್ರಾರ್ಥನೆಯನ್ನು ಸಮರ್ಥವಾಗಿ ಮಾಡಿದರೆ ಅವರೆಲ್ಲ ದುಷ್ಟಭಾವ ತನ್ನಿಂದ ತಾನೇ ಕಡಿಮೆ ಆಗುತ್ತೆ. ಯುದ್ಧವನ್ನು ನಿಲ್ಲಿಸ್ಬೋದು. ಯಾಕೆ ಗೊತ್ತಾ? ಅವರಿಗೆ ಗನ್ನನ್ನಾಗಲಿ ಆಯುಧವನ್ನು ಹಿಡಿಬೇಕಂತ ಅನಿಸಿದ ಕೂಡಲೇ ಕೈ ದುರ್ಬಲವಾದರೆ, ಗುರಿ ಇಟ್ಟು ಹೊಡಿಬೇಕಂದಾಗಲೇ ಗುರಿ ತಪ್ಪಿ ಹೋದರೆ ಹೆಂಗಾಗತ್ತೆ? ಹೌದೌದು. ಒಬ್ಬರದ್ದಲ್ಲ, ಟೀಮ್ ಬೆಟಾಲಿಯನ್ಸ್ ಇದ್ದೇ ಹೀಗಾದರೆ ಹಾಗಾಗುತ್ತದೆ. ಪ್ರಾರ್ಥನೆಯಲ್ಲಿ ಸರ್ವಸಮರ್ಥ ಪ್ರಾರ್ಥನೆಯನ್ನು ನಾವು ಕಣ್ಣೀರಿನೊಂದಿಗೆ ಸಲ್ಲಿಸಬೇಕು. ಇದ್ದೇ ಇದ್ದಿ ನೀನು ಹೇ ಭಗವಂತ, ಕೇಳಿಯೇ ಕೇಳುವಿ, ನೋಡಿಯೇ ನೋಡುವಿ, ಖಂಡಿತ ನಾನು ನಿನ್ನ ದಾಸನಾಗಿ ಮಾಡುತ್ತಿದ್ದೇನೆ. ದಯಮಾಡಿ ಎಲ್ಲ ಕಡೆಯಲ್ಲೂ ಕೂಡ ಶಾಂತಿ ಸಮಾಧಾನ ಉಕ್ಕುವಂತೆ ನೆಲೆಯುವಂತೆ ಮಾಡೋ, ಡಿವೈನ್ ಮ್ಯಾಜಿಕ್ ಮಾಡೋ. ತಂದೆ ಅಲ್ಲವೇ, ತಾಯಿ ಅಲ್ವೇ ಮಾಡಬೇಕು. ನೀನಲ್ಲದೆ ಯಾರಿದ್ದಾರೆ? ಗಳಗಳಗಳ ನೀರು ಬರಬೇಕು. ಎಲ್ಲ ಕಡೆ ಈ ರೀತಿ ಬರಬೇಕು. 11, 111, 1111, 11,111 ಜನರಲ್ಲಿ ಬಂದರೆ ಅದ್ಭುತ ಪರಿಣಾಮ.